ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ನಿಮಗೆ ಅಪ್ಪೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಬೇಕಾಗುವ ಪದಾರ್ಥಗಳು 3 ಟೇಬಲ್ ಸ್ಪೂನ್ನಷ್ಟು ಚಿರೋಟಿ ರವೆ. ನೀವು ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಬಹುದು. ಅದನ್ನ ಯಾವಾಗ ಬೇಕಾದ್ರೂ ಅವಾಗ ಯೂಸ್ ಮಾಡ್ಬೋದು. ನೀರು 1/4 ಕಪ್ನಷ್ಟು. ನೀರನ್ನ ನೋಡ್ಕೊಂಡು ಹಾಕೋಬೇಕು. ಇಷ್ಟು ನೀರೇನು ಬೇಕಾಗಲ್ಲ, ನೋಡ್ಕೊಂತ ಹಾಕೊಳ್ಳಿ. ಚಿರೋಟಿ ರವೆನ ಒಂದು ಬೌಲ್ಗೆ ಹಾಕ್ಕೊಂಡು ಕಲ್ಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೋಣ, ಯಾಕಂದರೆ ಇದು ಹೆಚ್ಚು ನೀರನ್ನು ಹಿಡ್ಸಲ್ಲ. ಇದಕ್ಕೆ ತೀರಾ ನೀರಾಗಿರಬಾರ್ದು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹೀಗೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಿ. ಈ ಹಿಟ್ಟು ಕಲಸಿದ ಮೇಲೆ ಸ್ವಲ್ಪ ಇದ್ರ ಮೇಲೆ ಹೀಗೆ ಸುತ್ತ ಸ್ವಲ್ಪ ತುಪ್ಪನ ಹೀಗೆ ಸವರಿ ಇದನ್ನ ಮುಚ್ಚಿಟ್ಟು 1 ಗಂಟೆ ಹತ್ರ ನೆನೆಯಕ್ಕೆ ಇಡಿ. ಈಗ ಈ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದನ್ನ ನೀವು ಒಂದ್ಸಲ ಕೈನಲ್ಲಿ ಹೀಗೆ ಚೆನ್ನಾಗಿ ನಾದ್ಕೊಳ್ಳಿ. ಕೈ ಬೇಕಾದ್ರೆ ಸ್ವಲ್ಪ ಹೀಗೆ ತುಪ್ಪ ಒರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ತಿಕ್ಕಿ ನಾದ್ಕೊಳ್ಳಿ. ಹೀಗೆ ಸಣ್ಣದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಇದನ್ನೀಗ ಲಟ್ಟಿಸ್ಬೇಕು. ಈ ಉಂಡೆ ಮಾಡ್ಕೊಂಡಿರ್ತಿಲ್ಲ, ಇದನ್ನ ಸ್ವಲ್ಪ ಹೀಗೆ ಗೋಧಿ ಹಿಟ್ಟನ್ನ ಮುಳುಗಿಸ್ಬಿಟ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ತೆಳ್ಳಗೆ ಲಟ್ಟಿಸಿ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಇದನ್ನ ತಟ್ಟೆನಲ್ಲೋ ಅಥವಾ ಮೊರದಲ್ಲೋ ಒಣಗಕ್ಕೆ ಹಾಕಬೇಕು. ಈ ಹಿಟ್ಟನ್ನು ಮಾಡ್ಬೇಕಾದ್ರೆ ಮುಚ್ಚಿಟ್ಟುಕೊಂಡಿರಿ. ಆದಷ್ಟು ಡ್ರೈ ಆಗಲಿಕ್ಕೆ ಬಿಡಬೇಡಿ. ಹೀಗೆ ಉಳಿದಿದ್ದನ್ನು ಕೂಡ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತೆಳ್ಳಗೆ ಲಟ್ಸ್ಕೊಳ್ಳಿ. ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ಹೀಗೆ ಮಾಡಿ ಎಲ್ಲನ್ನು ಒಣಗಲಿಕ್ಕೆ ಬಿಡಿ. ಈಗ ನಾವು ಹಿಟ್ಟನ್ನು ನಿನ್ನೆ ಲಟ್ಸಿಟ್ಟಿದ್ದೀವಿ ನೋಡಿ, ಅದು ಈಗ ನೋಡಿ ಚೆನ್ನಾಗಿ ಒಣಗಿದೆ. ನೀವು ಒಣಗ್ಸಕ್ಕೆ ಹಾಕ್ಬೇಕಾದ್ರೆ ಒಂದ್ರ ಮೇಲೆ ಒಂದನ್ನು ಹಾಕಬೇಡಿ, ಪಕ್ಕ ಎಲ್ಲ ಹಾಕಿ. ಇದೇನು ಹೆಚ್ಚು ಹೊತ್ತೇನು ಬೇಡ, ತೆಳ್ಳಗೆ ಲಟ್ಸಿರೋದ್ರಿಂದ ಬೇಗ ಒಣಕೊಳ್ಳುತ್ತೆ. ಈ ಒಣಗಿದ್ದನ್ನ ಈಗ ಚೆನ್ನಾಗಿ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ಈಗ ನೋಡಿ ನಾನು ಇದನ್ನು ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಲಟ್ಸಿಟ್ಕೊಂಡು ಅದನ್ನು ಹಪ್ಪಳದ ಥರ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೆ ಅವಾಗ ಅದನ್ನು ಬಳಸ್ಕೊಂಡು ಪಾಯಸ ಮಾಡ್ಕೋಬೋದು. ಈ ಪುಡಿನ ನಾನು ಸುಮಾರು 1/4 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ಹಾಲು 2 ಕಪ್ನಷ್ಟು, ಸಕ್ಕರೆ 3 ಟೇಬಲ್ ಸ್ಪೂನ್ನಷ್ಟು, ಹಾಗೆ ನಾನು ಬಾದಾಮ್ ಪುಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಈ ಬಾದಾಮ್ ಪುಡಿ ಕೂಡ ನಾನು ಬಾದಾಮು ಪ್ಲಸ್ ಸಕ್ಕರೆನ ಒಟ್ಟು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು, ತುಪ್ಪ 1 ರಿಂದ 1.5 ಟೇಬಲ್ ಸ್ಪೂನ್ನಷ್ಟು, ದ್ರಾಕ್ಷಿ 15, ಗೋಡಂಬಿ ಒಂದು 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಬಾದಾಮು ಒಂದು 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬಾದಾಮ್ ಗೋಡಂಬಿ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು. ಒಂದು 10 ಎಸಳಷ್ಟು ಕೇಸರಿ, ಏಲಕ್ಕಿ ಪುಡಿ 2 ಚಿಟಿಕೆ ಅಷ್ಟು. ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಡಿ. ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಬಾದಾಮ್ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಸೆಕೆಂಡ್ಸ್ ಆದ್ಮೇಲೆ ಗೋಡಂಬಿ ಹಾಕಿ ಒಂದು 5-10 ಸೆಕೆಂಡ್ಸ್ ಆದ್ಮೇಲೆ ದ್ರಾಕ್ಷಿ ದಪ್ಪ ಆಗುವವರೆಗೆ ಚೆನ್ನಾಗಿ ಹುರಿರಿ. ಈಗ ದ್ರಾಕ್ಷಿ ದಪ್ಪಗಾಗಿದೆ. ಇವುಗಳನ್ನೆಲ್ಲ ಒಂದು ಬಟ್ಲಿಗೆ ತೆಕ್ಕೊಳ್ಳೋಣ. ತುಪ್ಪ ಅದರಲ್ಲೇ ಬಿಡಿ. ಆ ಪಾತ್ರೆಗೆ ತುಪ್ಪ ಇದ್ದಂತೆ ಈ ಪುಡಿ ಮಾಡಿಟ್ಕೊಂಡ ಹಪ್ಪಳ ಥರ ಇರುತ್ತಲ್ಲ ಅದನ್ನ ಹಾಕಿ. ಅದು ಚೆನ್ನಾಗಿ ಒಂಥರ ಹಪ್ಪಳ ಥರನೇ ನಿಮಗೆ ಫ್ರೈ ಆದ ಕಾಣುತ್ತೆ. ಸುಮಾರು ಒಂದು ಅರ್ಧದಿಂದ 3/4 ನಿಮಿಷ ಹುರಿದ್ರೆ ಸಾಕಾಗತ್ತೆ. ಈಗ ನೋಡಿ ತುಪ್ಪದಲ್ಲಿ ಅದೊಂಥರ ಕರ್ದ ಹಾಗಾಗಿದೆ. ಈಗ ಅದಕ್ಕೆ ಹಾಲು ಹಾಕೋಣ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಕುದಿಲಿಕ್ಕೆ ಬಿಡಬೇಕು. ಆ ಅಪ್ಪೆ ನಾವು ಹಾಕಿರ್ತೀವಲ್ಲ ಅದು ಕೂಡ ಚೆನ್ನಾಗಿ ಹಾಲಿನಲ್ಲೇ ಬೇಯಬೇಕು. ಈಗ ನೋಡಿ ಇದು ಕುದಿಲಿಕ್ಕೆ ಶುರುವಾಗಿದೆ. ಕುದಿಲಿಕ್ಕೆ ಶುರುವಾದ್ಮೇಲೆ ನೀವು ಹೀಗೆ ಮಧ್ಯ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದ್ರೆ ತಳ ಹಿಡಿಯುತ್ತೆ. ಈಗ ಇದು ನೋಡಿ ಅಪ್ಪೆ ಕೂಡ ಬೆಂದಿದೆ. ಸುಮಾರು 5-6 ನಿಮಿಷದ ಮೇಲೆ ಕುದ್ದಿದೆ ಇದು. ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿ 1 ನಿಮಿಷ ಚೆನ್ನಾಗಿ ಕುದಿಸಿ. ಈಗ ಸಕ್ಕರೆ ಹಾಕಿದ್ಮೇಲೆ ನಾನು ಚೆನ್ನಾಗಿ 1 ನಿಮಿಷ ಕುದಿಸಿದ್ದೀನಿ. ಆಮೇಲೆ ಈ ಬಾದಾಮ್ ಪೌಡ್ರನ್ನ ಹಾಕಬೇಕು. ಬಾದಾಮ್ ಪೌಡ್ರ್ ಹಾಕಿದಾಗ ನೀವು ಸ್ವಲ್ಪ ಗಮನಿಸ್ತಾ ಇರಬೇಕು, ಯಾಕಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತ
ಇರಬೇಕು. ನೀವು ಬಾದಾಮಿ ಪುಡಿ ಹಾಕಿದ ಮೇಲೆ ಸುಮಾರು 1.5-2 ನಿಮಿಷ ಮಾಡಿದೆ ಸಾಕು. ಈಗ ಸ್ಟವ್ ಆಫ್ ಮಾಡೋಣ. ಇದು ಚೆನ್ನಾಗಿ ಕುದ್ದಿದೆ. ಸ್ಟವ್ ಆಫ್ ಮಾಡಿದ ಮೇಲೆ ಏಲಕ್ಕಿ ಪುಡಿ ಹಾಕೋಣ. ಮಿಕ್ಸ್ ಮಾಡಿ. ಹಾಗೆ ಈ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇರುತ್ತಲ್ಲ ಅದನ್ನ ಹಾಕೋಣ. ಕೇಸರಿನ ಹಾಕೋಣ. ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ನೀವು ಪಾಯಸನ ಗಟ್ಟಿಯಾಗಿ ಇಷ್ಟಪಡೋದಂದ್ರೆ ಈಗ ನಾನು ಮಾಡಿದ್ನಲ್ಲ ಅದೇ ಪ್ರಮಾಣದಲ್ಲಿ ಪುಡಿ ಹಾಲು ಎಲ್ಲ ತಗೊಂಡು ಮಾಡಬೇಕು. ಅದೇ ನೀವು ನೀರಾಗಿ ಪಾಯಸ ತಿಂತೀನಿ ಅಂತ ಆದ್ರೆ ಅವಾಗ ನೀವು ಅಪ್ಪೆ ಪುಡಿನ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಅವಾಗ ನೀರಾಗಿ ಚೆನ್ನಾಗಿ ಬರುತ್ತೆ. ಆದ್ರೆ ಟೇಸ್ಟ್ ಅಲ್ಲಿ ಯಾವುದೇ ತರಹದ ವ್ಯತ್ಯಾಸನೂ ಆಗಲ್ಲ. ಈ ಅಪ್ಪೆ ಪಾಯಸನ ಮಾಡೋದಕ್ಕೆ ತುಂಬಾ ಸುಲಭ. ಸುಮಾರು 10-12 ನಿಮಿಷದಲ್ಲೆಲ್ಲ ನಿಮ್ಗೆ ಪಾಯಸ ರೆಡಿ ಆಗ್ಬಿಡುತ್ತೆ. ಸೊ ಈಗ ನೀವು ನೋಡಿದ್ರಲ್ವಾ ಅಪ್ಪೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಅಪ್ಪೆ ಪಾಯಸನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.